ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ. ನಿನ್ನೆ ಎಪಿಸೋಡ್ ಅಂತೂ ಸಿಕ್ಕಾಪಟ್ಟೆ ಬೋರಿಂಗ್ ಆಗಿತ್ತು ಅಂತ ಹೇಳ್ಬೋದು. ಈ ವಾರ ತುಂಬಾನೇ ಅದರಲ್ಲೂ ಅಷ್ಟೊಂದೇನು ಚೆನ್ನಾಗಿರ್ಲಿಲ್ಲ ಅಂತ ಹೇಳ್ಬೋದು. ಒಂದೆರಡು ದಿನಗಳು ಚೆನ್ನಾಗಿದ್ವು, ಒಂದೆರಡು ಪಾರ್ಟ್ಗಳು ಚೆನ್ನಾಗಿದ್ವು. ಆದ್ರೆ ನಿನ್ನೆ ಎಪಿಸೋಡ್ ಅಂತೂ ಸಖತ್ ಬೋರಿಂಗ್ ಆಗಿತ್ತು. ಇನ್ನು ಪ್ರೋಮೋದಲ್ಲಿ ತೋರಿಸಿರೋ ಹಾಗೆ ಜಗಳ ಕೂಡ ಅಷ್ಟೊಂದೇನು ಇರ್ಲಿಲ್ಲ ಅಂತ ಹೇಳ್ಬೋದು. ತಕ್ಕ ಮಟ್ಟಿಗೆ ಇತ್ತು ಅನ್ನೋದು ಬಿಟ್ರೆ, ಇನ್ನು ಕಳಪೆ ಹಾಗೇನೆ ಉತ್ತಮ ಅನ್ನೋದನ್ನ ಕೊಟ್ರು. ಅದ್ರ ಜೊತೆಗೇನೆ ಕ್ಯಾಪ್ಟನ್ ಯಾರು ಅನ್ನೋದು ಗೊತ್ತಾಯ್ತು. ಇನ್ನು ಕ್ಯಾಪ್ಟನ್ ವಿಷಯಕ್ಕೆ ಬಂದ್ರೆ, ಕ್ಯಾಪ್ಟನ್ ಆಗಿ ಮಾಳು ಅವರು ಆಯ್ಕೆ ಆಗಿದ್ದಾರೆ. ಎಲ್ಲಾ ಜನರ ಮನಸ್ಸನ್ನ ಗೆದ್ದು ಮಾಳು ಅವರು ಬಹುಮತದಿಂದ ಕ್ಯಾಪ್ಟನ್ ಆಗಿದ್ದಾರೆ. ಇನ್ನು ಮನೆಯಲ್ಲಿ ಇಷ್ಟು ದಿನ ಮಾಳು ಅವರು ಎಲ್ಲೂ ಕೂಡ ಕಾಣಿಸ್ಕೋತಾ ಇರ್ಲಿಲ್ಲ. ಆದ್ರೆ ಇವಾಗ ಕ್ಯಾಪ್ಟನ್ ಆಗಿರೋದ್ರಿಂದ ಕಾಣಿಸ್ಕೊಳ್ಳೇಬೇಕಾಗುತ್ತೆ. ಆದ್ರೆ ಇಷ್ಟು ದಿನ ಇಲ್ದೇ ಇರೋಂತ ಹುಮ್ಮಸ್ಸು ಮಾಳು ನಿಪ್ನಾಳ್ ಅವರಲ್ಲಿ ಇವತ್ತು ಜಾಸ್ತಿನೇ ಇತ್ತು ಅಂತ ಹೇಳ್ಬೋದು. ಇದೇ ಹುಮ್ಮಸ್ಸಲ್ಲಿ ಇನ್ನು ಮುಂದೆ ಬರುವಂತ ದಿನಗಳಲ್ಲೂ ಚೆನ್ನಾಗ್ ಆಡಿದ್ರೆ ಚೆನ್ನಾಗಿರುತ್ತೆ. ಇದೇ ರೀತಿಯಾಗಿ ಎಲ್ಲದ್ರಲ್ಲೂ ಮಾತಾಡ್ಬೇಕು, ಹಾಗೇನೆ ತಮ್ಮ ಒಪಿನಿಯನ್ ನ ತಾವು ಹೇಳ್ಬೇಕು ಅನ್ನೋದು ಮುಖ್ಯ ಆಗುತ್ತೆ. ಇಲ್ಲ ಅಂದ್ರೆ ಇವಾಗ ಸಿಕ್ಕಿರೋ ಕ್ಯಾಪ್ಟನ್ಸಿ ಕೂಡ ಅಷ್ಟೊಂದೇನು ಯೂಸ್ ಆಗಲ್ಲ. 1-2 ವಾರ ಸರ್ವೈವ್ ಆಗ್ಬೋದು, ಆದ್ರೆ ಕೊನೆವರೆಗೂ ಇರಕ್ಕಾಗಲ್ಲ. ಆದ್ರೆ ತಾವು ಕೂಡ ಮಾತಾಡ್ಕೊಂಡು ಎಲ್ಲೆಲ್ಲಿ ಸ್ಟ್ಯಾಂಡ್ ತಗೋಬೇಕೋ ಅಲ್ಲಲ್ಲಿ ಸ್ಟ್ಯಾಂಡ್ ತಗೊಳ್ಳೋದು, ಯಾವ್ಯಾವ ವಿಚಾರಕ್ಕೆ ಎಲ್ಲೆಲ್ಲಿ ಮಾತಾಡ್ಬೇಕೋ ಅಲ್ಲಲ್ಲಿ ಮಾತಾಡಿದ್ರೆ ಒಬ್ಬ ಒಳ್ಳೆಯ ಟಾಪ್ ಕಾಂಪಿಟೇಟರ್ ಆಗೋದ್ರಲ್ಲಂತೂ ಯಾವುದೇ ಡೌಟ್ ಇಲ್ಲ ಅಂತ ಹೇಳ್ಬೋದು. ಇನ್ನು ಇದಾದ್ಮೇಲೆ ಬ್ರ್ಯಾಟ್ ಸಿನಿಮಾ ಪ್ರಮೋಷನ್ಗೆ ಅಂತ ಡಾರ್ಲಿಂಗ್ ಕೃಷ್ಣ ಅವರು ಹಾಗೇನೆ ಶಶಾಂಕ್ ಅವರು ಬಂದಿರ್ತಾರೆ. ಅವ್ರ ಮುಂದೆ ಕೂಡ ಗಿಲ್ಲಿ ಅವರು ಸುಮ್ನೆನೆ ಇರಲ್ಲ, ಸಿಕ್ಕಾಪಟ್ಟೆ ತರ್ಲೆ ಮಾಡ್ತಾನೆ ಇರ್ತಾರೆ ಅಂತ ಹೇಳ್ಬೋದು. ಆದ್ರೆ ನನಗೆ ಏನಪ್ಪಾ ಅನ್ನಿಸ್ತು ಅಂದ್ರೆ, ಎಲ್ಲೋ ಒಂದ್ ಕಡೆ ಡಾರ್ಲಿಂಗ್ ಕೃಷ್ಣ ಅವ್ರಿಗೆ ಅದು ಇರಿಟೇಟ್ ಆಗಿದೆ ಅಂತ ಅನ್ನಿಸ್ತಾ ಇತ್ತು ಅವ್ರ ಮುಖನ ನೋಡಿದಾಗ. ಇದು ಎಷ್ಟರ ಮಟ್ಟಿಗೆ ಸರಿಯೋ ತಪ್ಪೋ ಗೊತ್ತಿಲ್ಲ, ನಾನ್ ಅನ್ಕೊಂಡಿರೋದು. ಬಟ್ ಆ ರೀತಿ ಫೀಲ್ ಆಯ್ತು. ಟೋಟಲ್ ಆಗಿ ಅವರು ಲೈವ್ ಅಲ್ಲಿ 2 ಅವರ್ ಇದ್ದಿದ್ದನ್ನ ತೋರಿಸಿದ್ದಾರೆ. ಆದ್ರೆ ಎಪಿಸೋಡ್ ಅಲ್ಲಿ ಬರೀ 2 ನಿಮಿಷ ಮಾತ್ರ ತೋರಿಸಿದ್ದಾರೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ನೋಡೋದಾದ್ರೆ, ಧ್ರುವಂತ್ ಅವ್ರಿಗೂ ಹಾಗೆ ಗಿಲ್ಲಿ ಅವ್ರಿಗೂ ಸ್ವಲ್ಪ ವಾದ ವಿವಾದಗಳು ನಡೀತವೆ. ಅಲ್ಲಿ ಧ್ರುವಂತ್ ಅವರು ತುಂಬಾನೇ ತಪ್ಪಾಗಿ ಮಾತಾಡಿದ್ರು ಅಂತ ಹೇಳ್ಬೋದು. ಆದ್ರೆ ಗಿಲ್ಲಿ ಅವರು ಕೂಡ ಸ್ವಲ್ಪ ಅತಿ ಆಯ್ತು ಅಂತ ನನ್ನ ಅಭಿಪ್ರಾಯ. ಅಲ್ಲಿ ಧ್ರುವಂತ್ ಅವರು ರಿಕ್ವೆಸ್ಟ್ ಮಾಡ್ಕೋತಾ ಇದ್ರು, ಇಲ್ಲ ನನ್ ಬಗ್ಗೆ ಮಾತಾಡ್ಬೇಡ ಮಾಡ್ಬೇಡ ಅಂದಾಗ, ಸರಿ ಆಯ್ತು ಬಿಡಪ್ಪ ಅಂದಿದ್ರೆ ಮುಗಿದು ಹೋಗಿರೋದು. ಇಲ್ಲ ನಾನ್ ಮಾತಾಡ್ತೀನಿ, ನಾನ್ ಮಾಡ್ತೀನಿ, ಯಾಕೆ ಮಾತಾಡ್ಬಾರ್ದು ಅಂತಾನೆ ಈ ರೀತಿಯಾಗಿ ಕ್ವಶನ್ ನ ಮಾಡ್ತಾ ಇರ್ತಾರೆ ಗಿಲ್ಲಿ ಅವರು. ಒಂದ್ ರೀತಿ ಅದು ಕೂಡ ಸತ್ಯ ಅಂತ ಹೇಳ್ಬೋದು. ತಾವೇ ಹಿಂದೆ ಕೂತ್ಕೊಂಡ್ ಮಾತಾಡಿ ಒಬ್ಬರ ಬಗ್ಗೆ ಮುಂದೆ ಮಾತಾಡಕ್ ಆಗದೆ ಇರೋರು ಹಿಂದೆ ಹೋಗಿ ಚುಚ್ಚೋದು ಮಾಡೋದು ಮಾತಾಡೋದು ಮಾಡ್ತಾರೆ, ಮತ್ತೆ ಬಕೆಟ್ ಹಿಡ್ಕೋತಾರೆ. ಇವ್ರು ಏನ್ ಗಿಲ್ಲಿಗೆ ಹೇಳೋದು ಅಂತ ಕೂಡ ಒಂದು ಕಡೆ ಅನಿಸುತ್ತೆ. ಗಿಲ್ಲಿ ಅವರು ಸರಿಯಾಗಿ ಮಾತಾಡಿದ್ದಾರೆ ಅನ್ನೋದು ಕೂಡ ಒಂದು ರೀತಿ ಕರೆಕ್ಟ್ ಆಗಿದೆ. ಆದ್ರೆ ಇನ್ನೊಂದ್ ಕಡೆ ಏನ್ ಅನ್ಸುತ್ತೆ ಅಂದ್ರೆ, ಯಾಕ್ ಸುಮ್ನೆ ಅನ್ನೋದು ಕೂಡ ಒಂದ್ ಕಡೆ ಬರುತ್ತೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ, ಕಳಪೆ ಮತ್ತೆ ಉತ್ತಮ ಕೊಡ್ತಾರೆ. ಉತ್ತಮ ನಿಮಗೆ ಎಷ್ಟು ಕರೆಕ್ಟ್ ಅನ್ನಿಸ್ತು ಚಂದ್ರಪ್ರಭಾ ಅವ್ರಿಗೆ ಕೊಟ್ಟಿರೋದು? ನನಗೇನ ಅನ್ನಿಸ್ತಪ್ಪ ಅಂದ್ರೆ, ಚಂದ್ರಪ್ರಭಾ ಅವರು ಅವರ ಲೆಟರ್ ನ ಬಿಟ್ಟು ಕೊಡ್ತಾರಲ್ವಾ, ಅವರು ತುಂಬಾನೇ ಬೇಜಾರಾಗಿ ಅಳ್ತಾ ಇದ್ರು. ಸೊ ನನಗೆ ಏನೇ ಒಂದು ಸಹಾಯ ಬೇಕಿದ್ರು ನಾನ್ ಮಾಡ್ತೀನಿ ಅನ್ನೋ ರೀತಿ ಮಾಳು ಅವರು ಕೂಡ ಹೇಳಿರ್ತಾರೆ. ಹಾಗಾಗಿ ಅವ್ರಿಗೆ ಉತ್ತಮನ ಕೊಟ್ರು ಅನ್ನೋದು ನನ್ನ ಅಭಿಪ್ರಾಯ. ಉತ್ತಮ ಆಗಿರ್ಬೋದು, ಕಳಪೆ ಆಗಿರ್ಬೋದು, ಬರೀ ಒಂದು ಮಾತಿಗೋ ಅಥವಾ ಒಂದು ಬಿಹೇವಿಯರ್ಗೋ ಕೊಡೋ ಅಂತದಲ್ಲ, ಇಡೀ ವಾರನ ಕನ್ಸಿಡರ್ ಮಾಡಿ ಕೊಡ್ಬೇಕು ಅನ್ನೋದನ್ನ ಇಲ್ಲಿ ಯಾರು ಕೂಡ ಪಾಲಿಸ್ತಿಲ್ಲ ಅಂತ ಹೇಳ್ಬೋದು. ಮನೆಯಲ್ಲಿ ಕಳಪೆನೇ ಆಗಿರ್ಬೋದು, ಉತ್ತಮನೇ ಆಗಿರ್ಬೋದು, ಆ ಟೈಮಿಗೆ ಅವ್ರಿಗೆ ಯಾವ ರೀತಿಯಾಗಿ ಅನಿಸುತ್ತೋ ಅದೇ ನಿರ್ಧಾರದ ಮೇಲೆ ಕಳಪೆ ಮತ್ತು ಉತ್ತಮನ ಕೊಡ್ತಿದ್ದಾರೆ. ಇನ್ನು ಕಳಪೆ ಬಂದ್ರೆ, ಇಲ್ಲಿ ಕಾಕ್ರೋಚ್ ಸುಧೀರ್ ಅವ್ರಿಗೆ 7 ಓಟ್ ಬೀಳುತ್ತೆ, ರಿಷಾ ಅವರಿಗೆ 2 ಓಟ್ ಬೀಳುತ್ತೆ, ಇನ್ನು ಗಿಲ್ಲಿ ಅವರಿಗೆ 8 ಓಟ್ ಬೀಳುತ್ತೆ. ಆಲ್ಮೋಸ್ಟ್ ನಾವು ಅನ್ಕೊಂಡಿದ್ದು ಇನ್ನು ಕಾಕ್ರೋಚ್ ಸುಧೀರ್ ಅವರೇ ಈ ವಾರದ ಕಳಪೆ ಆಗ್ತಾರೆ ಅಂತ ಅನ್ಕೋತಾ ಇದ್ವಿ. ಅಷ್ಟರಲ್ಲಿ ಒಂದೇ ಒಂದು ಓಟ್ ಇಂದ ಗಿಲ್ಲಿ ಅವರು ಕಳಪೆಗೆ ಹೋಗ್ತಾರೆ. ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಗೊತ್ತಿಲ್ಲ. ಇಲ್ಲಿ ತುಂಬಾನೇ ಗ್ರೂಪಿಸಂ ನಡೀತಾ ಇದೆ. ಹಾಗೇನೆ ಪ್ರೀ ಪ್ಲಾನ್ ಮಾಡ್ಕೊಂಡು ಗಿಲ್ಲಿ ಅವ್ರಿಗೆ ಕಳಪೆನ ಇಲ್ಲಿ ಕೊಟ್ಟಿದ್ದಾರೆ. ಲೈವ್ ಅಲ್ಲಿ ಆಗಿರ್ಬೋದು, ಎಪಿಸೋಡ್ ಅಲ್ಲಿ ಆಗಿರ್ಬೋದು, ಕಳಪೆನ ಗಿಲ್ಲಿ ಕೊಡ್ತೀನಿ ಅಂತ ಮಾತಾಡ್ತಾನೆ ಇದ್ರು. ಹಾಗಾಗಿ ಕಳಪೆನ ಕೊಟ್ಟಿದ್ದಾರೆ. ಆದ್ರೆ ಇಲ್ಲಿ ಆಶ್ಚರ್ಯ ಆಗಿದ್ ಏನಪ್ಪಾ ಅಂದ್ರೆ, ಇಲ್ಲಿ ಜಾಸ್ತಿ ಓಟು ಸ್ಟಾರ್ಟಿಂಗ್ ನೋಡ್ದಂಗೆ ಕಾಕ್ರೋಚ್ ಸುಧೀರ್ ಅವರಿಗೆ ಬಂದಿರುತ್ತೆ. ಆಮೇಲೆ ಗಿಲ್ಲಿ ಅವರಿಗೆ 1-2 ಓಟು 4-5 ಓಟ್ ಅಂತೂ ಬಂದೇ ಬರುತ್ತೆ ಅಂತ ಮೊದ್ಲಿಗೆನೆ ಗೊತ್ತಿತ್ತು. ಯಾಕಪ್ಪ ಅಂದ್ರೆ ಅಶ್ವಿನಿ ಗ್ಯಾಂಗ್ ಅವರು ಇಲ್ಲಿ ಮೊದ್ಲೇನೆ ಫಿಕ್ಸ್ ಆಗಿರ್ತಾರೆ. ಅದ್ರಲ್ಲಿ ಯಾರ್ಯಾರಪ್ಪ ಅಂದ್ರೆ, ಅಶ್ವಿನಿ ಅವರು, ಧ್ರುವಂತ್ ಅವರು, ರಿಷಾ ಅವರು, ಹಾಗೇನೆ ರಾಶಿಕಾ ಮತ್ತು ಕಾಕ್ರೋಚ್ ಸುಧೀರ್ ಅವರು, ಇವರು 5 ಜನ ಫಿಕ್ಸ್ ಆಗಿರೋದಂತೂ ಗೊತ್ತಿತ್ತು. ಆದ್ರೆ ಇಲ್ಲಿ ಚಂದ್ರಪ್ರಭಾ ಅವರು ಇನ್ಕ್ಲೂಡ್ ಆಗ್ತಾರೆ. ಅದ್ರ ಜೊತೆಗೆ
ಜಾನ್ವಿ ಅವರು ಇನ್ಕ್ಲೂಡ್ ಆಗ್ತಾರೆ ಮತ್ತೆ ಹಾಗೇನೆ ಅಭಿಷೇಕ್ ಅವರು ಕೂಡ ಇನ್ಕ್ಲೂಡ್ ಆಗ್ತಾರೆ. ಇಲ್ಲಿ ಚಂದ್ರಪ್ರಭಾ ಅವರು ಹೇಳೋದು ಅದೇ ಸೇಮ್ ರೀಸನ್ ನ ಹೇಳ್ತಾರೆ. ಇಲ್ಲಿ ಎಲ್ಲ ಟೈಮ್ ಅಲ್ಲೂ ಕಾಮಿಡಿ ವರ್ಕ್ ಆಗಲ್ಲ, ಹಾಗೇನೆ ಇವನು ಡೌನ್ ಮಾಡಿ ನೋಡ್ತಾನೆ, ಅದನ್ನ ಇವಾಗ ಸರಿ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಇನ್ನು ಜಾನ್ವಿ ಅವರು ಏನ್ ರೀಸನ್ ಕೊಡ್ತಾರಪ್ಪ ಅಂದ್ರೆ, ಒಂದ್ ಟಾಸ್ಕ್ ನ ಏನ್ ಕೊಟ್ಟಿರ್ತಾರೋ ಅದು ಅಡಿಗೆ ಮಾಡೋ ಟಾಸ್ಕ್ ನ, ಅದ್ರಲ್ಲಿ ನಮ್ ಟೀಮ್ ಸೋಲೋದಕ್ಕೆ ಗಿಲ್ಲಿನೇ ಮೇನ್ ಕಾರಣ. ಗಿಲ್ಲಿ ಒಬ್ಬನಿಂದಾಗಿ ನಾವು ಮಾಡಿರೋ ಅಷ್ಟು ಎಫರ್ಟ್ ಹಾಳಾಯಿತು ಅಂತ ಹೇಳ್ತಾರೆ. ಅದು ಕೂಡ ನಿಜ ಅಂತ ಹೇಳ್ಬೋದು. ಇಲ್ಲಿ ಕ್ಯಾಪ್ಟನ್ ಆಗಿರೋ ಅಂತ ಮಾಳು ಅವರು ಕೂಡ ಹೇಳ್ತಾರೆ, ಗಿಲ್ಲಿಯಿಂದಾನೇ ನಿಮ್ ಟೀಮ್ ಸೋತಿತು ಅಂತ. ಅಡ್ಗೆ ಮಾಡ್ಬೇಕಾದ್ರೂನು ಅವರು ಟೀಮ್ ನ ಗೆಲ್ಲಿಸ್ಬೇಕು ಅಥವಾ ಅದ್ರಲ್ಲಿ ಇನ್ವಾಲ್ವ್ ಆಗ್ಬೇಕು ಅನ್ನೋಕಿನ್ನ ಸಿಕ್ಕಾಪಟ್ಟೆ ತರ್ಲೆ ಮಾಡ್ತಾ ಇರ್ತಾರೆ. ಲೈವ್ ಅಲ್ಲೂ ಕೂಡ ನಾವು ನೋಡಿದೀವಿ, ಸಿಕ್ಕಾಪಟ್ಟೆ ತರ್ಲೆ ಮಾಡ್ತಾ ಇರ್ತಾರೆ. ಅದರಿಂದಾಗಿ ಅವ್ರ ಟೀಮ್ ಸೋಲುತ್ತೆ ಅಂತಾನೆ ಹೇಳ್ಬೋದು. ಇನ್ನು ಅದಾದ್ಮೇಲೆ ಧನುಷ್ ಅವರು ಬರ್ತಾರೆ. ಅವ್ರು ಕೂಡ ಅವ್ರಿಗೇನೆ ಇದನ್ನ ವೋಟ್ ಮಾಡ್ತಾರೆ ಕಳಪೆಗೆ. ಯಾಕಪ್ಪ ಅಂದ್ರೆ ಅವರು ಕೆಲ್ಸನ ಮಾಡ್ತಿರೋದಿಲ್ಲ, ಮಾಡುವವರಿಗೆ ಸಿಕ್ಕಾಪಟ್ಟೆ ಕಾಡ್ತಾ ಇರ್ತಾರೆ. ಅವರು ಕಿಚನ್ ಡಿಪಾರ್ಟ್ಮೆಂಟ್ಗೆ ಪಾತ್ರೆ ತೊಳೆಯಕ್ ಹಾಕದಾಗ ನನಗ್ ಪಾತ್ರೆ ತೊಳೆಯಕ್ ಬರಲ್ಲ, ನಾನು ಆಮೇಲೆ ಮಾಡ್ತೀನಿ ಇಮೇಲ್ ಮಾಡ್ತೀನಿ ಅಂತ ಸಿಕ್ಕಾಪಟ್ಟೆ ಟೈಮ್ ನ ವೇಸ್ಟ್ ಮಾಡ್ಕೊಂಡು ಸಿಕ್ಕಾಪಟ್ಟೆ ಕಾಟನ ಕೊಡ್ತಾರೆ ಅಂತ ಹೇಳ್ಬೋದು. ಇಲ್ಲಿ ಗಿಲ್ಲಿ ಅವ್ರದ್ದು ಒಂದ್ ಸ್ವಲ್ಪ ಕಾಮಿಡಿ ಅತಿ ಆಗ್ತಾ ಇದೆ ಅಂತ ಅನ್ಸುತ್ತೆ. ಯಾಕಪ್ಪ ಅಂದ್ರೆ ಅವರ ಫ್ರೆಂಡ್ಸ್ ಆಗಿರುವಂತ ಕಾವ್ಯ ಕೂಡ ಹೇಳ್ತಾರೆ, ನಿನ್ನ ಕಾಮಿಡಿ ಅತಿ ಆಗ್ತಿದೆ, ಒಂದ್ ಸ್ವಲ್ಪ ಕಂಟ್ರೋಲ್ ಮಾಡು ಅಂತ ಹೇಳ್ತಾರೆ. ಅತಿ ಆದ್ರೆ ಅಮೃತ ಕೂಡ ವಿಷ ಅಂತಾರಲ್ವಾ, ಆ ರೀತಿ ಆಗ್ತಾ ಇದೆಯಾ ಅನ್ನೋದನ್ನ ಇಲ್ಲಿ ಕಾಯ್ದು ನೋಡ್ಬೇಕಾಗಿದೆ. ಆಲ್ರೆಡಿ ಒಂದ್ ಸ್ವಲ್ಪ ಹಾಗೇನೆ ಫೀಲ್ ಕೂಡ ಆಗ್ತಾ ಇದೆ. ಇದನ್ನ ಗಿಲ್ಲಿ ಅವರು ಆದಷ್ಟು ಬೇಗ ಸರಿಪಡಿಸ್ಕೋಬೇಕು, ಇಲ್ಲ ಅಂದ್ರೆ ತಮ್ಮ ಕಾಮಿಡಿನೇ ತಮಗೆ ಮುಳುವಾಗೋದಂತೂ ಸತ್ಯ ಅಂತ ಹೇಳ್ಬೋದು. ಇನ್ನೊಂದ್ ರೀತಿ ನೋಡೋದಾದ್ರೆ ಇಲ್ಲಿ ನಮ್ಗೆ ಹೊರಗ್ ಕೂತ್ಕೊಂಡ್ ನೋಡೋರ್ಗೆ ಅದು ತುಂಬಾನೇ ಎಂಟರ್ಟೈನಿಂಗ್ ಆಗಿರುತ್ತೆ, ಹಾಗೇನೆ ತುಂಬಾ ಚೆನ್ನಾಗ್ ಕೂಡ ಅನಿಸ್ತಾ ಇರುತ್ತೆ. ಅವ್ರ ಕಾಲ್ ಎಳೆಯೋದಾಗಿರ್ಬೋದು, ಮತ್ತೊಂದಾಗಿರ್ಬೋದು, ರೋಸ್ಟ್ ಮಾಡೋದಾಗಿರ್ಬೋದು. ಆದ್ರೆ ಮನೆಯಲ್ಲಿ ಅವರು ಯಾವಾಗ್ಲೂ ತುಂಬಾನೇ ಆಕ್ಟಿವ್ ಆಗಿರ್ತಾರೆ. ಬೆಳಿಗ್ಗೆಯಿಂದ ರಾತ್ರಿವರೆಗೂ ಅದೇ ಪರ್ಸನ್ ಗಳಿಗೆ ಹೋಗ್ಬಿಟ್ಟು ಕಾಲು ಎಳೆಯೋದು ಮತ್ತೆ ರೋಸ್ಟ್ ಮಾಡಿದಾಗ ಎಲ್ಲೋ ಒಂದ್ ಕಡೆ ಅವ್ರಿಗೂ ಬೇಜಾರಾಗೋದು, ಮತ್ತೆ ಅವ್ರಿಗೆ ವೈಯಕ್ತಿಕವಾಗಿ ಅವ್ರ ಮೇಲೆ ಕೋಪ ಬರೋದಂತೂ ಸಹಜ ಅಂತ ಹೇಳ್ಬೋದು. ಏನು ಮಾಡಕ್ಕಾಗಲ್ಲ. ಅದನ್ನ ಗಿಲ್ಲಿ ಅವರು ಸ್ವಲ್ಪರ ಮಟ್ಟಿಗೆ ಕಡಿಮೆ ಮಾಡ್ಕೊಂಡ್ರೆ ತುಂಬಾನೇ ಒಳ್ಳೇದು ಅಂತ ಹೇಳ್ಬೋದು. ಹಾಗಂತ ಇಲ್ಲಿ ಗಿಲ್ಲಿ ಅವ್ರದ್ದು ತಪ್ಪು ಅಂತ ಕೂಡ ಹೇಳಕ್ಕಾಗಲ್ಲ. ಯಾಕಪ್ಪ ಅಂದ್ರೆ ಈ ಮನೆಯಲ್ಲಿ ಪ್ರತಿಯೊಬ್ರು ಕೂಡ ಕಾಲು ಎಳೆಯೋದು, ರೋಸ್ಟ್ ಮಾಡೋದು, ಅದ್ರ ಜೊತೆಗೆ ಕುತಂತ್ರ ಕೂಡ ಮಾಡ್ತಾರೆ. ಆದ್ರೆ ಗಿಲ್ಲಿ ಅವರು ಕುತಂತ್ರ ಗಿತಂತ್ರ ಅದು ಏನು ಮಾಡೋದಿಲ್ಲ, ಬರೀ ರೋಸ್ಟ್ ಮಾಡ್ತಾರೆ ಅಷ್ಟೇ. ಅದು ಕೂಡ ನ್ಯಾಯದ ಪರವಾಗಿ ಸ್ಟ್ಯಾಂಡ್ ತಗೊಂಡ್ ಮಾಡ್ತಾರೆ ಅಂತ ಹೇಳ್ಬೋದು. ಇಲ್ಲಿ ತಾವು ಮಾಡಿದಾಗ ತಾವು ಮಾಡಿದ್ದು ಮತ್ತೆ ತಮಗೆ ರಿಪೀಟ್ ಆಗೋದು ಕೂಡ ಇಲ್ಲಿ ಇರುತ್ತೆ. ಆದ್ರೆ ಅದನ್ನ ತಗೊಳ್ಳೋ ಅಂತ ಗುಣ ಇರ್ಬೇಕು. ಇಲ್ಲಿ ಗಿಲ್ಲಿ ಅವ್ರಿಗೆ ಆ ಗುಣ ಜಾಸ್ತಿನೇ ಇದೆ ಅಂತ ಹೇಳ್ಬೋದು. ಅದರಿಂದಾನೇ ಅವರು ತುಂಬಾನೇ ಇಷ್ಟ ಆಗ್ತಾರೆ ಅಂತ ಕೂಡ ಹೇಳ್ಬೋದು. ಇನ್ನು ಇದೇ ವಿಚಾರಕ್ಕೆ ಧ್ರುವಂತ್ ಅವ್ರಿಗೆ ಗಿಲ್ಲಿ ಅವ್ರಿಗೆ ಕಂಪೇರ್ ಮಾಡೋದಾದ್ರೆ, ಧ್ರುವಂತ್ ಅವರಿಗೆ ಇಲ್ಲ ನಾನ್ ಮಾಡೋವನೇ, ನಾನ್ ನಿಮ್ನ ಕಾಲ್ ಎಳೆಯೋದು, ಕಾಮಿಡಿ ಮಾಡೋದು ಮಾಡ್ತೀನಿ ಅಂತ ಗಿಲ್ಲಿ ಅವ್ರು ಹೇಳಿದಾಗ ಅದನ್ನ ಅವರು ತಗೊಳಲ್ಲ. ಆದ್ರೆ ಅದೇ ಕಾವ್ಯ ಅವರು ಬಂದ್ಬಿಟ್ಟು ವಾರ್ನ್ ಮಾಡ್ತಾರೆ, ನನ್ನ ಹೆಸರನ್ನ ಆ ರೀತಿ ತಗೋಬೇಡಿ, ಸ್ನೇಹಿತೆ ಅಂದಿದ್ರೆ ನಾನು ಏನು ಅಂತ ಇರ್ಲಿಲ್ಲ, ಒಪ್ಕೋತಿದ್ದೆ. ಆದ್ರೆ ಗಿಲ್ಲಿ ಅವರು ಅಂತ ನಿಮ್ಮವ್ರು ಅಂತ ಏನೋ ಅಂದ್ರಿ, ಆ ಪದ ನಂಗೆ ಇಷ್ಟ ಆಗ್ಲಿಲ್ಲ, ಅದ್ ರಿಪೀಟ್ ಆಗ್ಬಾರ್ದು ಅಂತ ಹೇಳಿದಾಗ ಅದ್ ನನ್ ಇಷ್ಟ, ನಾನ್ ರಿಪೀಟ್ ಮಾಡ್ತೀನಿ ಅಂತಾನೆ ಹೇಳ್ತಾರೆ. ಇಲ್ಲೇ ಗೊತ್ತಾಗುತ್ತೆ ಗಿಲ್ಲಿ ಅವ್ರಿಗೂ ಮತ್ತೆ ಇವ್ರಿಗೂ ಇರೋ ವ್ಯತ್ಯಾಸ ಅಂತ ಹೇಳ್ಬೋದು. ಅದನ್ನ ತಗೊಳಕ್ ರೆಡಿ ಇಲ್ದೆ ಇರೋರು ಈ ಮಾತನ್ನ ಹೇಳ್ಬಾರ್ದು ಅನ್ನೋದು ನನ್ನ ಅಭಿಪ್ರಾಯ. ಇನ್ನು ಕಾಯ್ದು ನೋಡೋಣ ಏನಾಗುತ್ತೆ ಅಂತ. ಈ ಬಿಗ್ ಬಾಸ್ ರಿಲೇಟೆಡ್ ಅಪ್ಡೇಟ್ ಗಳಿಗಾಗಿ ಇನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೆ ಪಕ್ಕದಲ್ಲಿರುವಂತ ಬೆಲ್ ಐಕನ್ ನ ಕ್ಲಿಕ್ ಮಾಡಿ.